ರವಿ ಬೆಳಗೆರೆಯವರು ಅಕ್ಷರ ಮಾಂತ್ರಿಕ, ಕನ್ನಡ ಪತ್ರಿಕೋದ್ಯಮದಲ್ಲಿ ಸಂಚಲನ ಮೂಡಿಸಿದ ಹೈ ಬೆಂಗಳೂರಿನ ಜನಕ. ಬೆಳಗೆರೆಯವರು ಈ ಪತ್ರಿಕೆಯನ್ನು ಕಪ್ಪು ಸುಂದರಿ ಅಂತಾನೆ ಕರೀತಿದ್ರು. ಈ ಹೈ ಬೆಂಗಳೂರು ಹುಟ್ಟಿದ್ದು ಹೇಗೆ, ಇದರ ಹಿಂದೆ ಯಾರೆಲ್ಲ ಇದ್ರು, ಹೈ ಬೆಂಗಳೂರು ಸಿಬ್ಬಂದಿ ಜೊತೆ ರವಿ ಬೆಳಗೆರೆಯವರು ಹೇಗಿರ್ತಾ ಇದ್ರು, ಅವರಿಗೆ ಯಾವ ರೀತಿ ಪನಿಷ್ಮೆಂಟ್ ಕೊಡ್ತಾ ಇದ್ರು, ಹೇಗೆ ಅಪ್ರಿಸಿಯೇಷನ್ ಮಾಡ್ತಾ ಇದ್ರು ಇತ್ಯಾದಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರ ಮಗಳು ಮತ್ತು ಈಗ ಹೈ ಬೆಂಗಳೂರು ಪತ್ರಿಕೆಯ ಸಂಪಾದಕಿಯಾಗಿರುವ ಭಾವನಾ ಬೆಳಗೆರೆ. ಹೈ ಬೆಂಗಳೂರು ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದಾಗೆ ನಾನು ಆವಾಗ 5ನೇ ಕ್ಲಾಸು. ಈ ಥರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಮನೆಯಲ್ಲಿ ಏನಿದೆ, ಬಂಗಾರ ಒಡವೆ ಏನಿದೆ ಅದನ್ನು ತಗೊಂಡು ಅದ್ರ ಸಹಾಯದಿಂದ, ಜೊತೆಗೆ ಇಲ್ಲಿ ನಾನು ಅಗ್ನಿಶ್ರೀಧರ ಅಂಕಲ್ನ ಹೇಳಲೇಬೇಕು. ಅವರು ತುಂಬ ಮೇನ್ ಪಾತ್ರ ವಹಿಸ್ತಾರೆ. ಈ ಫೈನಾನ್ಸ್ ಮಾಡ್ತಾರೆ, ಅಂದರೆ ದುಡ್ಡು ಸಾಲ ಕೊಡ್ತಾರೆ, ಅದನ್ನು ತೀರಿಸ್ತಾರೆ ಕೂಡ ಅಪ್ಪ. ಬಟ್ ತೀರಿಸೋದು ದೊಡ್ಡದಲ್ಲ, ಟೈಮ್ ಇದೆಯಲ್ಲ ಅದು, ದಟ್ ಈಸ್ ಐ ಥಿಂಕ್ ಇಟ್ಸ್ ವೆರಿ ತುಂಬ ಹೆಲ್ಪ್ಫುಲ್ ಆಯಿತು. ಆವಾಗ ಅಪ್ಪಗೊಂದು ಭಯ ಇತ್ತು, ಅಂದರೆ ನಾನು ಇಲ್ಲೂ ಒಂದು ಕಡೆ ನನ್ನ ಠಿಕಾಣೆ ಊರ್ತಾ ಇಲ್ಲ, ನಾನು ಬಂದ್ಬಿಡ್ತೀನಿ, ನನಗಿಷ್ಟ ಆಗಿಲ್ಲ ಅಂದರೆ ಮಾಡಲ್ಲ, ನಂಗೆ ಬಹುಶಃ ಇದು ಇಷ್ಟ ಆಗದೆ ಇದ್ರೆ ನಾನು ನಿಲ್ಲಿಸ್ಬಿಟ್ರೆ, ಇಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ. ಗ್ಯಾರೇಜಲ್ಲಿ ಓಪನ್ ಮಾಡಿದ್ದೆ ಅಫ್ಕೋರ್ಸ್. ಫಸ್ಟು ಮನೆ ಹಿಂಭಾಗದಲ್ಲಿ ಗ್ಯಾರೇಜ್, ನಮ್ಮದು ಮನೆ ಗ್ಯಾರೇಜ್ ಏನೂ ಇರಲಿಲ್ಲ. ಟೆರೆಸ್ ಮೇಲ್ಗಡೆ ಅವರೇ ಒಂದು ಈ ಶೆಡ್ ಥರ ಮೇಲ್ಗಡೆ ಈ ಬ್ಲೂ ಕಲರ್ ಶೀಟ್ ಬರುತ್ತಲ್ಲ, ಆ ಶೀಟ್ ಹಾಕೊಂಡು ಅಲ್ಲಿ ಕೆಳಗಡೆ ಬಿಸಿಲು ಅಲ್ವಾ ಇದು ಟೆರೆಸ್ ಅಂದರೆ, ಸೊ ಅಲ್ಲಿ ಕುತ್ಕೊಂಡು ಒಬ್ಬರೇ ಬರೆಯೋರು. ಅದಾದಮೇಲೆ ಗ್ಯಾರೇಜಲ್ಲಿ ಇಲ್ಲ, ಇವಾಗ ಇವರೆಲ್ಲ ಸೇರಿಕೊಂಡ್ರು, ಯಾರು ವಿಠಲ್ ಮೂರ್ತಿ ಅಂಕಲು, ನಿವೇದಿತಾ ಆಂಟಿ ಬಂದರು, ಮತ್ತು ರಾ ಸೋಮನಾಥ್ ಅವ್ರು ಬಂದರು. ಸೊ ಅವರೆಲ್ಲರೂ ಬಂದಾಗ ಟೆರೆಸ್ ಮೇಲೆ ಮನೆ ಟೆರೆಸು ಅದೆಲ್ಲ ಸರಿ ಹೋಗಲ್ಲ ಅಂತ ಹೇಳಿ ಸಂಗಾತಿ ವೆಂಕಟೇಶ್ ಅವ್ರದ್ದೊಂದು ಗ್ಯಾರೇಜ್ ಕೊಡ್ತಾರೆ, ಇಲ್ಲಿ ಓಪನ್ ಮಾಡ್ಕೊಳ್ಳಿ ಅಂತ. ಸೊ ಗ್ಯಾರೇಜ್ ವಸತಿ ಆಫೀಸ್, ಹೈ ಬೆಂಗಳೂರು ಆಫೀಸು. ಸೊ ಅದು ಒಂದು ವರ್ಷನೇ ಅಲ್ಲೇ ಇದ್ದರು, ಗ್ಯಾರೇಜಲ್ಲೇ ನಡೀತಾ ಇತ್ತು ಆಫೀಸ್ ಅಂತ. ನಮ್ಗೆ ಆಫೀಸ್ ಅಂದರೆ ಗ್ಯಾರೇಜು ಅಷ್ಟೇ, ಏನು ಗ್ಯಾರೇಜಲ್ಲಿ ಅಂತ. ಸೊ ಹಾಗೆ. ಬಟ್ ಏನಾಗ್ತಿದೆ, ಅವರು ಇಷ್ಟೆಲ್ಲ ಮಾಡ್ತಿದ್ದಾರೆ, ಇಷ್ಟೆಲ್ಲ ಬೆಳೀತಾ ಇದ್ದಾರೆ, ಇಷ್ಟೆಲ್ಲ ಬರೀತಾ ಇದ್ದಾರೆ ಅಂದರೆ ನಮ್ಗೆ ಗೊತ್ತಾಗ್ತಿತ್ತು. ನಾನು 5ನೇ ಕ್ಲಾಸಲ್ಲಿ ಇದ್ದೆ, ಬಟ್ ನೀನು ರವಿ ಬೆಳಗೆರೆ ಮಗಳಂತೆ ಅಂತ ನಮ್ಮ ಶಾಲೆಯಲ್ಲೇ ಯಾರೋ ನಮ್ಮ ಫ್ರೆಂಡ್ಸು, ನನ್ನ ಸೀನಿಯರ್ಸು, ನಮ್ಮ ಟೀಚರು, ನಮ್ಮ ಫಸ್ಟ್ ಕೇಳಿದ ನಮ್ಮ PT ಟೀಚರು, ಅವರು ತುಂಬ ಓದ್ತಾ ಇದ್ರು ಏನೋ ಬಹುಶಃ, ಲೀಲಾಮಣಿ ಅಂತ ಅವ್ರ ಹೆಸರು. ಅವ್ರು ಬಂದು ನೀನು ರವಿ ಬೆಳಗೆರೆ ಮಗಳಂತೆ ಅಂತ ಕೇಳಿದ್ರು. ನಾನು ಹೌದು ಅಂತಂದೆ. ನನಗೆ ಅವರು ಬರವಣಿಗೆಗಳು ತುಂಬ ಇಷ್ಟ, ನಾನು ಅಭಿಮಾನಿ ಅಂತ ಹೇಳು ಅಂತ. ನನಗೆ ಫುಲ್ಲು ಒಂಥರ ನಮ್ಮಪ್ಪ ಏನೋ ಅಂತ, ಯಾರೋ ಕಂಡುಹಿಡಿತಾ ಇದಾರೆ ನಮ್ಮಪ್ಪನ ಅಂತ. ಅಲ್ಲಿವರೆಗೂ ವಿ ಡಿಡ್ ನೋ. ಅವ್ರು ನಮ್ಗೆ ನೋಡ್ತಾ ಇದ್ದಿದ್ದೆ, ಅಮ್ಮ ಬಂದು ಅಪ್ಪ ಅಳೋರು, ಅಳ್ತಾ ಕೂತಿರೋರು, ಹಾಡುಗಳು ಕೇಳ್ತಾರೋ, ಗಜಲ್ಗಳು ಕೇಳೋರು, ಭಾವಗೀತೆಗಳು ಕೇಳೋರು. ನಾವು ಸ್ಕೂಲಿಂದ ಬಂದಾಗ ಇದೇ ಸಿಚುವೇಶನ್ನು. ಈಗ ನಂತರ ಅಥವಾ ನಿಮ್ಮ ಥರ ಒಂದು ಕುರ್ಚಿ ಮೇಲೆ ಕೂತಿರೋರು, ಅಥವಾ ಮನೆ ಬರೆಯೋಕ್ಕೆ ಅಂತ ಡೆಸ್ಕ್ ಇರ್ತಲ್ಲ, ಆ ಡೆಸ್ಕ್ ಇಟ್ಕೊಂಡ್ರು ನೆಲದ ಮೇಲೆ ಕೂತಿರೋರು, ಕೂತ್ಕೊಂಡು ಕ್ವಾರ್ಟರ್ದು ಅದೇನು ಇಟ್ಕೊಂಡಿರ್ತಿದ್ರು, ಸರಾಯಿ, ಅದು ಆ್ಯಕ್ಚುಲಿ ಅದು ಬ್ರ್ಯಾಂಡ್ಗಳು ನಂಗೆ ಗೊತ್ತಿಲ್ಲ, ಅದನ್ನು ಇಟ್ಕೊಂಡು ಕುಡ್ಕೊಂಡು ಟೇಪ್ ರಿಕಾರ್ಡರ್ ಹಾಕ್ಕೊಂಡು ಗೊಳೋ ಅಂತ ಅಮ್ಮ. ಅದು ಯಾವುದಕ್ಕೆ ಗೊಳೋ? ಕೆಲಸ ಬಂದ್ಬಿಟ್ಟಿರೋಲ್ಲ, 3 ತಿಂಗಳು ಕೆಲಸ. ಇನ್ನೇನು ನಾಳೆ ಸಂಬಳ ಅನ್ನೋವಾಗ ಇವತ್ತು ಕೆಲಸ ಬಿಟ್ಟರೆ ಸಂಬಳನೂ ಕೊಡಲ್ಲ. ಸೊ ಹಿಂಗೆ ಬಂದು ಗೊಳೋ ಅಂತ ಹತ್ಕೊಂಡು ಕೂತ್ಕೊಳ್ಳೋರು. ನಮ್ಮ ಮಾವ ಸಮಾಧಾನ ಮಾಡೋದು. ಆ ಸೀನ್ಸ್ ನೋಡಿ ನಿಮಗೆ, ಆ ಸೀನ್ಗಳೇ ನೋಡ್ತಿದ್ವಿ ನಾವು. ನಮಗೆ ಅಪ್ಪ ಅಂದರೆ ಓಕೆ, ಹಾಡು ತುಂಬ ಚೆನ್ನಾಗಿ ಹಾಡುಗಳು ಕೇಳ್ತಾರೆ, ಕುಡಿತಾರೆ. ನಾನಂತೂ ಇನ್ನೂ UKG ಲಿದ್ದೆ. ನಿಮ್ಮಪ್ಪ ಏನು ಮಾಡ್ತಾರೆ ಅಂತ ಕೇಳಿದ್ರು. ಆವಾಗ ಏನಾಗ್ತಿತ್ತು, ಹಲೋ ಇದು ಬಳ್ಳಾರಿ ಅಂತ ಬಳ್ಳಾರಿ ಪತ್ರಿಕೆ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು. ಬಳ್ಳಾರಿ ಪತ್ರಿಕೆ ಅಲ್ಲಿ ಕೂಡ ಎದುರು ಹಾಕೊಂಡಿದ್ರು. ಅಲ್ಲೂ ಬರೀ ಬಳ್ಳಾರಿ ಬಗ್ಗೆ ಬರೆಯೋರು. ಈಗ ಹೈ ಬೆಂಗಳೂರು ಅಂತ ಮಾಡಿದ್ದು ಉದ್ದೇಶ ಕರ್ನಾಟಕದ ರಾಜ್ಯಾದ್ಯಂತ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಹೈ ಬೆಂಗಳೂರು ಅಂತ ಇಡ್ತೀನಿ ಅಂತ ಆಗಿತ್ತು. ಬಟ್ ಅಲ್ಲಿ ಬಳ್ಳಾರಿ ಪತ್ರಿಕೆ ಬರೀ ಬಳ್ಳಾರಿ ಬಗ್ಗೆ ಬರೆಯೋರು. ಅಲ್ಲಿ ಕೂಡ ಎಲ್ಲ ರೌಡಿಗಳನ್ನ, ಎಲ್ಲ ಈ ಅಂಥವ್ರನ್ನೆಲ್ಲ ಬರೆದು ಅಲ್ಲಿಯ ರಾಜಕಾರಣಿಗಳ ಬಗ್ಗೆ ಬರೆದು ಎಲ್ಲ ಎದುರು ಹಾಕ್ಕೊಂಡಿದ್ರು. ಅದು ಕೆಲವು ಕಾಲ ನಡೀತು. ಅವಾಗ ಇದಿರಲಿಲ್ಲ, ಏನೋ ನಮ್ಮ ಟೈಪ್ ಮಾಡಿ ಪಿನ್ ಇದು ಮಾಡ್ತಾರಲ್ಲ, ಜೋಡಿಸ್ತಾರೆ, ಅಕ್ಷರಗಳನ್ನ ಜೋಡಣೆ ಮಾಡೋದು, ಆ ಥರ ಪ್ರಿಂಟಿಂಗ್ ಪ್ರೆಸ್ ಅದು ಮನೆ ಕಾಂಪೌಂಡ್ ಒಳಗೆ ಇತ್ತು. ಸೊ ಅದನ್ನು ಮಾಡ್ತಿದ್ರು.
ಕೊನೆಗೆ ಅದು ಮಾಡೋಕ್ಕಾಗದೇ ಇರೋ ಹಂಗೆ ಆಗೋಯ್ತು ಅವ್ರಿಗೆ. ಸೊ ಅದು ಕಾಸ್ಟು ಅದೇನಾಯಿತು, ವೆರಿ ಸ್ಮಾಲ್ UKG. ಅವಾಗ ಪರಿಚಯ ತುಂಬ ಇತ್ತಲ್ಲ, ಫೇಮಸ್ ಆಗಿದ್ರು ಅವರು ಆಲ್ರೆಡಿ. ರವಿ ಬೆಳಗೆರೆ ಅಂತ, ರವಿ ಬಿ ಅವಾಗ, ಬೆಳಗೆರೆ ಇಲ್ಲ, ರವಿ ಬಿ. ಸೊ ರವಿ ಬಿ ರವಿಯಾ ಅಂತ ಹುಡ್ಕೊಂಬರೋರು. ಸೊ ಬಳ್ಳಾರಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಇನ್ಯಾರೋ ಕೆಲಸದ ಪ್ರಯುಕ್ತ ಬಂದಿದ್ರು, ನಂಗೆ ಗೊತ್ತಾಗ್ತಿರ್ಲಿಲ್ಲ. ನನಗೆ ಯಾರಾದ್ರೂ ನಿಮ್ಮಪ್ಪ ಏನು ಮಾಡ್ತಾರೆ ಅಂತ ಅಂದರೆ ಜ್ಯೂಸ್ ಕುಡಿತಾರೆ, ಮಾತಾಡ್ತಾರೆ. ಇಲ್ಲೊಂದು ಸ್ವಲ್ಪ ಹೊತ್ತು ನಮ್ಮದು ಕಾಂಪೌಂಡು 7 ಮನೆ ಇದೆ ಕಾಂಪೌಂಡ್, ಅದರಲ್ಲಿ ನಮ್ದೊಂದು ಮನೆ. ಸೊ ಅದರಲ್ಲಿ ಅಂದರೆ ಆ ಮನೆ ನಮ್ಮ ಅಜ್ಜಿದು. ಅಜ್ಜಿ 7 ಮನೆ ಕಟ್ಟು ಬಾಡಿಗೆ ಬರ್ತಿತ್ತು. ಸಣ್ಣ ಸಣ್ಣ ಮನೆಗಳು ಕಟ್ಟಿದ್ರು. ಅದರಲ್ಲಿ ತುಂಬಾ ಸಣ್ಣ ಮನೇಲಿ ನಾವಿದ್ವಿ. ಬಾಡಿಗೆ ಬೇರೆ ಇದನ್ನ ಕೊಟ್ರೆ ತುಂಬಾ ಕಡಿಮೆ ಬಾಡಿಗೆ ಬರುತ್ತೆ ಅಂತ ಹೇಳಿ ತುಂಬಾ ಅತಿ ಸಣ್ಣ ಮನೆಯಲ್ಲಿ ನಾವಿದ್ವಿ. ಅಂದರೆ ಮನೆ ಒಳಗಡೆ ಬಾತ್ರೂಮ್ ಸಹ ಇರಲಿಲ್ಲ, ಹೊರಗಡೆ ಕಾಮನ್ ಬಾತ್ರೂಮ್ ಯೂಸ್ ಮಾಡಬೇಕಿತ್ತು. ಸೊ ಆ ಥರದ ಮನೆಯಲ್ಲಿ ನಾನು ಅಮ್ಮ ನನ್ನ ಬಾಲ್ಯ ಅಲ್ಲೇ ನಾನು ಕಳೆದಿತ್ತು. ಸೊ ಹಾಗೆ ಇರೋರಲ್ಲ, ಅಲ್ಲಿ ಕಾಂಪೌಂಡ್ ಅಂದರೆ ಆ ಮರ ಇತ್ತು, ಏನು ಬೇವಿನ ಮರ. ಆ ಬೇವಿನ ಮರದ ಕೆಳಗಡೆ ಕೂತ್ಕೊಂಡವರು ಒಂದಿಷ್ಟು ಮಾತಾಡೋರು, ಹರಟೆ ಹೊಡೆಯೋರು. ನಂಗೆ ಅದು ಏನು ಮಾತಾಡ್ತಾರೆ ಅವ್ರ ಆ್ಯಕ್ಚುಲಿ ಕೆಲಸದ ಬಗ್ಗೆ ಮಾತಾಡ್ತಿದ್ದಾರೆ. ನಾನು ಯಾರಾದರೂ ಕೇಳಿದ್ರೆ ಜ್ಯೂಸ್ ಕುಡಿತಾರೆ, ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಸ್ವಲ್ಪ ಮಾತಾಡ್ತಾರೆ, ಆಮೇಲೆ ಮತ್ತೆ ಜ್ಯೂಸ್ ಕುಡಿತಾರೆ, ಆಮೇಲೆ ಸ್ವಲ್ಪ ಹೊತ್ತು ಆ ಮರದ ಹತ್ರ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಜನದ ಹತ್ರ ಮಾತಾಡ್ತಾರೆ. ಇಷ್ಟೇ ಮಾಡ್ತಾರೆ ನಮ್ಮಪ್ಪ ಅಂತ ನಾನು ಹೇಳ್ಕೊಳ್ತಿದ್ದೇನೆ. ಹಂಗೆಲ್ಲ ಹೇಳ್ಬಾರ್ದು, ಏನು ಹೇಳ್ತಿದ್ದೆ ನೀನು ಅಂತ ನಮ್ಮಪ್ಪ ಅವಳು ಹೇಳಿದ್ದೆ ಕರೆಕ್ಟು, ನಾನು ಅದನ್ನೇ ಮಾಡೋದು, ಅವಳು ಅದನ್ನೇ ಹೇಳ್ತಾಳೆ, ಇನ್ನೇನು ಮಾಡ್ತಾಳೆ ಅಂತ. ಸೊ ಹಂಗಿತ್ತು. ಬಟ್ ಒಟ್ಟಿಗೆ ಇರಲಿಲ್ಲ. ಅಪ್ಪ ವಿಸಿಟ್ಗೆ ಆಮೇಲೆ ಬಳ್ಳಾರಿ ಪತ್ರಿಕೆ ಅವಾಗ ನಿಂತೋಯ್ತು. ಅವರು ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗ್ತಾರೆ, ಹುಬ್ಳಿಗೆ ಹೋಗ್ತಾರೆ. ಹುಬ್ಳಿಗೆ ಹೋದಾಗ ಅಕ್ಕನ 3 ಜನನ ಒಬ್ಳೆ, ಅಂದರೆ ನಮ್ಮ ತಾಯಿ ಒಬ್ಬರೇ ಸಂಭಾಳ್ಸೋಕ್ಕಾಗಲ್ಲ ಅಂತೇಳಿ, ನಾನು ಅಕ್ಕ ದೊಡ್ಡವಳು, ನನಗಿಂತ 4 ವರ್ಷ ದೊಡ್ಡವಳು. ಸೊ ಹಾಗಾಗಿ ನಾನು ಅವಳು ಅಟ್ಲೀಸ್ಟ್ ಅಷ್ಟು ಮೆಚೂರ್ ನಾನಿನ್ನು UKG ಅವಾಗ. ಸೊ ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅವಳನ್ನ ಕರ್ಕೊಂಡು ಹೋಗ್ತಾರೆ ಅಕ್ಕನ. ನಾನು ಅಮ್ಮನ ಜೊತೆ ಉಳ್ಕೊಳ್ತೀನಿ. ನನ್ನ ತಮ್ಮ ಅತೀ ಚಿಕ್ಕವನು, ನನಗಿಂತ 2 ವರ್ಷ ಚಿಕ್ಕವನು. ಅಂದರೆ ಆವಾಗ ನಾನೇ UKG ಅಂತಂದರೆ ಅವನು ಇನ್ನೂ ಶಾಲೆ ಕೂಡ ಹೋಗ್ತಿರ್ಲಿಲ್ಲ. ಸೊ ತುಂಬ ಚಿಕ್ಕವನು, ಅವನಿಗೆ ಮಾಲ್ ನ್ಯೂಟ್ರಿಷನ್ ಆಗಿಬಿಟ್ಟಿತ್ತು. ಅವನು ಹುಟ್ಟಿದಾಗ ಅವನು ಬದುಕೋದೇ ಇಲ್ಲ ಅನ್ನೋ ಹಂಗೆ ಆಗ್ಬಿಟ್ಟಿತ್ತು. ಸೊ ಅಮ್ಮ ಕೆಲಸಕ್ಕೂ ಹೋಗಬೇಕು, ಮಗುನೂ ನೋಡ್ಕೋಬೇಕು, ಅವನ ಆರೋಗ್ಯ, ನಾನು ಚಿಕ್ಕವಳು. ಸೊ ಹೀಗೆಲ್ಲ ಇದ್ದಾಗ ನಮ್ಮ ಅಜ್ಜನ ಮನೆಯಾಗೆ ಬಿಡ್ತಾರೆ. ಅವ್ರು ದಾವಣಗೆರೆ, ಅವ್ರು ಮೂಲತಃ. ಸೊ ಅಲ್ಲಿಗೆ ಬಿಡ್ತಾರೆ. ಅಲ್ಲಿ ಬಿಟ್ಟಾಗ ಅವನು ಅಲ್ಲೋಗ್ತಾನೆ. ಸೊ ಹೀಗೆ ನಮ್ಮ ಇದು ಬಾಲ್ಯ ನಡೀತು. ಕೊನೆ ಒಂದು ಹೈ ಬ್ಯಾಂಗ್ಳೂರ್ ಅಂತ ಬಂದಾಗ ಅವ್ರ ದಿನಚರಿಯೇ ಬದಲಾಗೋಯ್ತು. ಅಂದರೆ ಎಷ್ಟು ಅವರು ಇದಕ್ಕೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂತಂದರೆ 3 months ನಲ್ಲಿ ಹೈ ಬ್ಯಾಂಗ್ಳೂರ್ ಆಲ್ ಓವರ್ ಎಲ್ಲ ಕಡೆ ಸರ್ಕ್ಯುಲೇಷನ್ ಆಗೋಯ್ತು, ಹೆಸರು ಆಗೋಯ್ತು. ಇದು ಯಾವುದೋ ಅವಾಗ ಕಲರ್ ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟು, ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ. ಬಟ್ ಬರವಣಿಗೆ ಅದೇ ಸೆಳೆಯೋದು ಅಂತ 5 ರೂಪಾಯಿ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಪತ್ರಿಕೆನ ಜನ ದುಂಬಾಳ್ ಬಿದ್ದು ಕಾಯೋರು. ಥರ್ಸ್ಡೇ ಬಂತು ಅಂತಂದರೆ ಕಾದು ತಗೊಳ್ಳೋಂಗೆ 1 ವರ್ಷದಲ್ಲಿ ಅದು ಚಾಪು ಮೂಡಿಸ್ಬಿಡ್ತು. ಹೈ ಬ್ಯಾಂಗ್ಳೂರಲ್ಲಿ ಏನು ಬರುತ್ತೆ ಅದು ಇಟ್ ಇಸ್ ವರ್ಡಿಕ್ಟ್ ಅನ್ನೋ ಥರ ಹಂಗೆ ಬಂದ್ಬಿಡ್ತಲ್ಲ. ದ್ಯಾಟ್ ಗೇವ್ ಹಿಮ್ ಅ ಬೂಸ್ಟ್. ನನಗಿವಾಗ ಇಲ್ಲಿ ಆಮೇಲೆ ಹಾಗೆ ನಾನು ಹೇಳ್ದಂಗೆ ಖಾಸ್ಬಾತ್ ಆಗಿರ್ಬೋದು, ಅವ್ರದ್ದು ಬಾಟಮ್ ಐಟಮ್ ಆಗಿರ್ಬೋದು, ಎಲ್ಲದರಲ್ಲೂ ತಮ್ಮ ಜೀವನದ ಎಕ್ಸ್ಪೀರಿಯನ್ಸ್ನ ಅವರು ಬರ್ಕೊಂಡು ಹೋಗ್ತಾರಲ್ಲ, ದ್ಯಾಟ್ ವಾಸ್ ದ ಕ್ಯಾಚ್. ಲವ್ಲವಿಕೆ. ಒಂದು ಹುಡುಗ ಒಂದು ಹುಡುಗಿಗೆ ಅಥವಾ ಒಂದು ಹುಡುಗಿ ಒಂದು ಹುಡುಗಂಗೆ ಆ ಪಾತ್ರದಲ್ಲಿ ಅಪ್ಪನೇ ಹೋಗೋರು. ಒಂದು ಲವ್ಲವಿಕೆ ಬರೆಯೋರು, ಒಂದು ಲವ್ ಲೆಟ್ರ್ ಬರೆಯೋದು, ವಾರಕ್ಕೆ ಒಂದು ಲವ್ ಲೆಟ್ರ್ ಅಂತ. ಅದನ್ನ ನನ್ನ ಗಂಡ ನನಗೆ ಅವನಿಗೆ ಗೊತ್ತಿರಲಿಲ್ಲ ನಾನು ರವಿ ಬೆಳಗೆರೆ ಮಗಳು. ಅದು ನಾನು ಲೇಟರ್ ಕೇಳ್ತೀನಿ, ಅದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಸೊ ಈ ಥರ ಎಷ್ಟೋ ಪ್ರೇಮಿಗಳನ್ನ ಕೂಡ ಒಂದು ಮಾಡೋ ಅಂತ. ಅಂದರೆ ಹೈ ಬ್ಯಾಂಗ್ಳೂರ್ ಅಂದರೆ ಬರೀ ಕ್ರೈಮ್ ಅಂತ ಆಗಲಿಲ್ಲ. ಹೈ ಬ್ಯಾಂಗ್ಳೂರ್ ವಾಸ್ ಎವ್ರಿಥಿಂಗ್, ಮಿಶ್ರಣ ಎಲ್ಲವುದ್ರದ್ದು. ನಿಮಗೆ ಒಂದು ಇನ್ಸ್ಪಿರೇಷನಲ್ಲಿ ಓದಬೇಕಾ ಆರ್ಟಿಕಲ್, ಅಫ್ಕೋರ್ಸ್ ಹೈ ಬ್ಯಾಂಗ್ಳೂರಲ್ಲಿ ತೊಗೊಂಡ್ರೆ ಬಾಟಮ್ ಐಟಮ್ ಸಿಗುತ್ತೆ. ಖಾಸ್ಬಾತು ತನಗಾಗಿರೋ ಅಂತಹ ಎಲ್ಲರಿಗೂ ಆಗಿರುತ್ತೆ. ಈಗ ಒಂದು ನಾನಿಲ್ಲಿ ಕೂತ್ಕೊಂಡು ವಿಮಾನದ ಬಗ್ಗೆ ಮಾತಾಡ್ತಾ ಇದ್ರೆ, ಒಂದು ನಮ್ಮ ಇದಕ್ಕೆ ಸಮನಾಗಿರುವಂತಹ ಜೀವನ ನಡೆಸ್ತಾ ಇರೋಂಥವನಿಗೆ ತಾಕೋದೇ ಇಲ್ಲ, ಸಂಬಂಧ ಅದು ಹುಟ್ಟೋದೇ ಇಲ್ಲ, ರಿಲೇಟ್ ಆಗಲ್ಲ ಅವನಿಗೆ. ನೀನು ಆಟೋ ಬಗ್ಗೆನೇ ಬರಿಬೇಕು, ವಿಮಾನದ ಬಗ್ಗೆ ಬರೆದ್ರೆ ಯಾರಿಗೂ
ಅದು ತಾಕಲ್ಲ. ಫ್ಯಾನ್ಸಿ ಆ ಥರ ಇರಲಿಲ್ಲ, ಅವ್ರ ಬದುಕು ಕೂಡ ಹಂಗಿರಲಿಲ್ಲ ಅಲ್ಲ. ಸೊ ಅವ್ರ ಬದುಕು ಹೇಗಿತ್ತು ಅದನ್ನ ಹಾಗೆ ಅವರು ಬರಿತಾ ಹೋದ್ರು. ನೀವು ಹೇಳ್ದಂಗೆ ಎಕ್ಸಾಜುರೇಟೆಡೇ ಆಗಿರ್ಬೋದು, ಬಟ್ ಸ್ಟಿಲ್ ಅವ್ರು ಅನುಭವಿಸಿದ್ದಾರೆ. ಅದು ಅವ್ರು ಅಷ್ಟರ ಮಟ್ಟಿಗೆ ಅನುಭವಿಸಿರ್ಬೋದೇನೋ, ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಅದು ಸಿಕ್ತಿತ್ತು. ಕ್ರೈಮ್ ಪಾಲಿಟಿಕ್ಸ್ ಬಿಟ್ಟು ಈ ಥರದ ಐಟಮ್, ಕವಿತೆಗಳು ಸಿಗೋದು ಅಂಥವೆಲ್ಲ ಇತ್ತಲ್ಲ. ಸೊ ಹೈ ಬ್ಯಾಂಗ್ಳೂರ್ ವಾಸ್ ಎನ್ ಅಟ್ರಾಕ್ಷನ್ ಆವಾಗ. ಕಾಯೋರು ಜನ ಆವಾಗ. ಆಮೇಲೆ ಅಷ್ಟೊಂದು ಚಾನೆಲ್ಗಳಿರಲಿಲ್ಲ. ಮಿನಿಟ್ ಟು ಮಿನಿಟ್ಗೆ ಯೂಟ್ಯೂಬ್ ತೆಗೆದ್ರೆ ಇವಾಗ ನಮಗೆ ಸುದ್ದಿ ಹರಡುತ್ತಲ್ಲ, ಹಂಗಿರ್ತಿರ್ಲಿಲ್ಲ. ಮತ್ತೆ ಬಂದ್ರೂ ದಿನಪತ್ರಿಕೆಗಳಲ್ಲಿ ಬಂದ್ರೂ ಆ ಸುದ್ದಿ ರವಿ ಬೆಳಗೆರೆ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕಾಯೋ ವಲಯ ಆಯ್ತಲ್ಲ, ಅದು ದೊಡ್ಡದು. ಇಟ್ ವಾಸ್ ಹ್ಯೂಜ್. ಸೊ ಅಷ್ಟು ಇಲ್ಲ, ಇವ್ರು ಹೇಳ್ತಾರೆ ಅದು ಕರೆಕ್ಟಾಗಿ ಹೇಳಿದ್ದಾರೆ, ದಿಸ್ ಇಸ್ ದ ಕರೆಕ್ಟ್ ರಿಪೋರ್ಟಿಂಗ್ ಅಂತ. ಆಮೇಲೆ ಅಪ್ಪ ಅಲ್ಲೇ ಹೋಗಿ ಇಲ್ಲಿ ಕುತ್ಕೊಂಡು ಫೋನಲ್ಲಿ ಇನ್ಫಾರ್ಮೇಶನ್ ತಗೊಂಡು ಬರೆಯೋದು ಅದೆಲ್ಲ ಮಾಡಿದ್ದ ಇಲ್ವೇ ಇಲ್ಲ. ಸ್ಪಾಟ್ಗೆ ಹೋಗೋರು, ಯಾವುದೇ ಜಾಗ ಇದ್ರೂ ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಬರೋರು. ಸೊ ಆ ಥರದ್ದು ಇರೋದ್ರಿಂದ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಬಿಕಾಸ್ ಅಲ್ಲಿಯ ಪ್ರಸ್ತುತವಾದ ಫೋಟೋಗ್ರಾಫ್ಸ್ ಸಿಗೋದು, ಅಲ್ಲಿ ಹೋಗ್ಬಿಟ್ಟಾಗಲೇ ತಾನೇ ನಿಮಗೆ ಎಕ್ಸ್ಟ್ರಾ ಸಿಗೋದು ಇನ್ಫಾರ್ಮೇಷನ್ಸು. ಸೊ ಅದೆಲ್ಲ ಮಾಡೋರು ಅವರು. ಅದು ಅವರಿಗೆ ಅಷ್ಟು ಶ್ರದ್ಧೆ ಆಯಿತು. ಬೆಳಗ್ಗೆ ರಿಪೋರ್ಟಿಂಗ್ ಅಂತ ಹೋದ್ರೇನ ಅವರು ಮಧ್ಯಾಹ್ನದ ಹೊತ್ತಿಗೆ ಅಥವಾ ಸಾಯಂಕಾಲ ಬೇರೆ ಊರುಗಳಾಗ್ಬಿಟ್ರೆ 2 ದಿನ ಹಂಗೆ ಬರೋರು. ಅಲ್ಲೇ ಬರೆದು ಕಳಿಸೋರು. ಫ್ಯಾಕ್ಸ್ ಇರ್ತಿತ್ತು ಅವಾಗ, ಫ್ಯಾಕ್ಸ್ ಮಾಡೋರು. ಮೇಲಲ್ಲ, ಫ್ಯಾಕ್ಸ್ ಮಾಡೋರು. ನಮಗೆ ಎಲ್ಲಿ ಹೋದ್ರೂ ಅಲ್ಲಿಂದ ಫ್ಯಾಕ್ಸ್ ಕಳಿಸೋರು. ನಾವಿಲ್ಲಿ ಕಂಪೋಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ. ಅವಾಗಿನ್ನೂ ನಾನು ಕಾಲೇಜು, ಅಫ್ಕೋರ್ಸ್ ನಾನು ಸ್ಕೂಲು ಕಾಲೇಜು ಆ ಥರ ನಾನಿನ್ನು ಹೈ ಬ್ಯಾಂಗ್ಳೂರಲ್ಲಿ ರೊಟೀನ್ ಆಗಿ ನೋಡಿಲ್ಲ. ರೊಟೀನ್ ಆಗಿ ನೋಡಿದಾಗ ಅಷ್ಟೊತ್ತಿಗಾಗಲೇ ದೊಡ್ಡ ಸಾಮ್ರಾಜ್ಯ ಅದು. ನಾನಿಲ್ಲಿ ಕೆಲಸಕ್ಕೆ ಸೇರ್ಕೊಂಡಾಗ ಇಟ್ ವಾಸ್ ಅ ಬಿಗ್ ಎಂಪೈರ್. ಸೊ ಇಲ್ಲಿಗೆ ಬಂದಾಗ ರಿಪೋರ್ಟರ್ಸ್ ತುಂಬ ಜನ, ಅಲ್ಲಿಂದ ವರದಿ, ಅವ್ರುಗಳು ಅಷ್ಟೇ ಕೂತ್ಕೊಂಡು ಫೋನಲ್ಲಿ ಅವ್ರು ಕಳಿಸಿದ್ರೆ ಹರಿದು ಡಸ್ಟ್ಬಿನ್ಗೆ ಹಾಕಿ ಅವ್ನಿಗೆ ಫೋನ್ ಮಾಡಿ ವಾಪಸ್ ಬೈದು, ನೀನು ಇದನ್ನ ಫೋನಲ್ಲಿ ತೊಗೊಂಡಿರೋ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡೋದು ನಾವು. ನೀನೇ ಹೋಗಿಲ್ಲ ಅಲ್ಲಿಗೆ, ನೀನು ಹೋಗಿ ತೊಗೊಂಡು ಬಾ ವರದಿ. ಲೇಟಾಗಿ ಪ್ರಿಂಟ್ ಆದ್ರೂ ಪರವಾಗಿಲ್ಲ, ನೀನು ಹೋಗಿ ತೊಗೊಂಬ. ಇಲ್ಲ ಅಂದರೆ ನೀನು ಫೈರ್ ಮಾಡ್ಬಿಡ್ತೀನಿ, ಬೇಡವೇ ಬೇಡ, ನಾನು ಬೇರೆಯವ್ರನ್ನ ಇಟ್ಕೊಳ್ತೀನಿ ಅಂತ. ಸೊ ಹಾಗೆಲ್ಲ ಇದು ಮಾಡಿದ್ದಾರೆ. 2 ಗಂಟೆ ರಾತ್ರಿನಲ್ಲಿ ಊರಿಂದ ಇಲ್ಲಿ ಕರೆಸ್ಕೊಂಡು ಆ ಥರದ್ದೆಲ್ಲ ಪನಿಷ್ಮೆಂಟ್ಸ್ ಅಂದರೆ ಇಂಥವು ಇರೋದು. ಈಗ ಬಾ, ನೀನು ತಪ್ಪು ಮಾಡಿದ್ಯಾ, ಈಗ ಬಸ್ ಹತ್ಕೊಂಬ ಅಂತ. ಸೊ ಆ ಮನುಷ್ಯ ಬರಬೇಕು, ಆ ರಿಪೋರ್ಟ್ರು ಬರೋರು ಕೂಡ. ಸೊ ಇಂಥವೆಲ್ಲ ಆಗೋದು. ಆ್ಯಂಡ್ ಅವ್ರದ್ದು ಅದೇ ನನಗೆ ಒಂದು ಸ್ಪೆಷಾಲಿಟಿ ಅಪ್ಪಂದು ಹೇಳಬೇಕು ಅಂತಂದರೆ, ಈಗ ಇವಾಗ ನೀವು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ನನ್ನ ಹತ್ರ. ಈಗ ಮಲ್ಟಿ ಟಾಸ್ಕಲ್ಲಿ ನೀವು ಇನ್ನೇನೋ ಮಾಡು ಅಂತಂದರೆ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಕೈಯಲ್ಲಿ. ಇದನ್ನ ಮುಗಿಸೇ ಇನ್ನೊಂದು ಮಾಡಬೇಕು ಅಲ್ವಾ. ಅವ್ರು ಹಂಗಾಗ್ತಿರ್ಲಿಲ್ಲ. ಹೈ ಬ್ಯಾಂಗ್ಳೂರ್ ಪತ್ರಿಕೆ ಬರೆಯೋರು, ಹೈ ಬ್ಯಾಂಗ್ಳೂರ್ ರಿಪೋರ್ಟಿಂಗ್ ಮಾಡೋರು, ಓಮನ್ಸೆ ಅಂದ ತಕ್ಷಣ ಇಲ್ಲಿ ಹ್ಯೂಮನ್ ಸಬ್ಜೆಕ್ಟ್ ಬರೋದು. ಅಲ್ಲಿಗೆ ತಕ್ಕಂಗೆ ಇಲ್ಲಿ ಕ್ರೈಮ್ ಬರಿತಾ ಇದ್ರೆ ಅಲ್ಲಿ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿ ಬರೆಯೋರು. ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿ ಬಿಟ್ರೆ ಇಲ್ಲಿ ಪುಸ್ತಕ ಇಟ್ಕೊಂಡಿರೋರು, ಯಾವುದೋ ಒಂದು ಕ್ರೈಮ್ ಥ್ರಿಲ್ಲರ್ ಬರಿತಾ ಇರೋರು, ಅಥವಾ ಒಂದು ತುಂಬಾ ಹೇಳಿ ಹೋಗೋ ಕಾರಣ ಒಂದು ಲವ್ ಸ್ಟೋರಿ ಅದನ್ನ ಬರೀತಾರೆ. ಹೌ ಡು ಯು ಸ್ವಿಚ್ ಯುವರ್ ವಯರ್ಗಳು ಹೆಂಗೆ ಕೆಲಸ ಮಾಡಬೇಕು ತಲೆ ಒಳಗಡೆ. ನೀನು ತಟಾರ್ ಅಂತ ಇಲ್ಲಿ 46 ಸತಿ ಕೊಚ್ಚು ಇರಿದು ಕೊಲೆ ಮಾಡಿದಾನೆ ಅಂತ ಬರ್ದು ತಕ್ಷಣ ಅಲ್ಲಿ ಗುಲಾಬಿ ಹಿಡ್ಕೊ ಅಂದ್ರೆ ಇಟ್ ಇಸ್ ವೆರಿ ಇದು ಕಷ್ಟ. ಅದು ನಮಗೆ ಸ್ವಿಚ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀವಲ್ವ ನಾವು. ಅದಿತ್ತು ಅವರಲ್ಲಿ. ಹಿ ವುಡ್ ಡೂ ದ್ಯಾಟ್. ಇನ್ನೊಂದು ನನಗೆ ಕೇಳ್ಪಟ್ಟಿರೋ ವಿಷಯ ಇದು, ಬಿಕಾಸ್ ನನ್ನ ಫ್ಯಾಮಿಲಿಲಿ ಯಾರೋ ಜರ್ನಲಿಸ್ಟ್ ಆಗಬೇಕಿತ್ತು. ಸೊ ಅವರು ರವಿ ಬೆಳಗೆರೆ ಸರ್ ಅವ್ರ ಕೈಯಲ್ಲಿ ಕೆಲಸ ಮಾಡಬೇಕಂತ ಇತ್ತು. ಅವಾಗ ನಮ್ಮ ಫ್ಯಾಮಿಲಿಲಿ ಬಂದಿದ್ದ ಟಾಕ್ಸ್ ಏನಂದರೆ, ನೀನು ಇಂಟರ್ವ್ಯೂ ಹೋಗ್ಬೇಕಂದ್ರೆ, ಅದು ಹುಡುಗಿ ಇದ್ದರು, ಇಂಟರ್ವ್ಯೂ ಹೋಗ್ಬೇಕಂದ್ರೆ 12 ಗಂಟೆಗೆ ಅವ್ರು ನಿನ್ನನ್ನು ಫೀಲ್ಡಿಗೆ ಕಳಿಸ್ತಾರೆ, ಸ್ಟೋರಿ ಮಾಡ್ಕೊಂಡು ಬಾ ಅಂತಂದು. ನೀನು ಸ್ಟೋರಿ ಮಾಡ್ಕೊಂಡು ಬಂದ್ರೆ ನಿನ್ನನ್ನು ಅವರು ಕೆಲಸಕ್ಕೆ ತೊಗೊಳ್ತಾರೆ ಅಂತಂದು. ಹಾಗೇನೋ ಆ ಥರದ್ದು ಏನಾದರೂ ಇವರು ರಿಪೋರ್ಟಿಂಗಲ್ಲಿ ಸೆಲೆಕ್ಟ್ ಮಾಡೋದು ಏನಾರ ಮಾಡ್ತಾ ಇದ್ರ ಸರ್, ಹೇಗೆ ಅಂತ? ಇಲ್ಲ, ಸೆಲೆಕ್ಟ್ ಅಂತ ಹಂಗೆ ಮಾಡ್ತಿರ್ಲಿಲ್ಲ. ಬಟ್ ಇಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ನಾನು ಇಲ್ಲಿ ಕ್ರೈಮ್ ಡೈರಿ ಕೆಲಸ ಮಾಡಿದ್ದೀನಿ. ನಾನು ಒಂದು 3 ಹೆಣ ರಿಪೋರ್ಟಿಂಗ್ ಮಾಡ್ಕೊಂಡು ಬಂದ್ರೆ, ರಿಪೋರ್ಟ್ ಮಾಡ್ಕೊಂಡು ಬಂದ್ಮೇಲೆ ಅದ್ರದ್ದು ಬಗ್ಗೆ ಬರಿಬೇಕಾಗಿತ್ತಲ್ಲ. ಸೊ ನಾನು 3 ಹೆಣ ಮಾಡ್ತೀನಿ ಅಂತಂದ್ರೆ, 3 ಹೆಣ ರಿಪೋರ್ಟ್ ಮಾಡ್ತೀನಿ ಅಂದ್ರೆ ಬೆಳಗ್ಗೆ ಹೋಗ್ತೀನಿ, 3 ಹೆಣದ್ದು ಒಂದು ವರದಿ ಮಾಡ್ಕೊಂಡು ರಿಪೋರ್ಟ್ ಮಾಡಿ ಅವ್ರದ್ದು ಇಂಟರ್ವ್ಯೂ ಮಾಡ್ಕೊಂಡು ಅವ್ರ ಮನೇಲಿ ಏನೇನಾಗಿದೆ ಆ ಶವ, ಅದು ನಮಗೆ ಪೊಲೀಸರು ಫೋನ್ ಮಾಡೋರು. ದಯವಿಟ್ಟು ಸಿನಿಮಾ ಸೀನಲ್ಲಿ ಹೇಳ್ತಾರೆ ಎಲ್ಲ ಆದ್ಮೇಲೆ ಪೊಲೀಸರು ಬರ್ತಾರಲ್ಲ ಹಂಗೆ ಆಗತ್ತೆ ಅಂತ, ದಯವಿಟ್ಟು ನೀವು ಹೋಗ್ಬೇಡಿ, ನಾವು ಬರೋವರೆಗೂ ಕಾಯಿರಿ. ನಾವು ರೋಡ್ ಕಾರ್ನರ್ ನಿಂತ್ಕೊಂಡು ಬಂದ್ರಾ ಅಂತ ಕಂಟ್ರೋಲ್ ರೂಮಿಗೆ ಫೋನ್ ಹೋಗೋದೋ ಇಲ್ವೋ ಕ್ರೈಮ್ ಆಗಿದೆ ಅಂತ ನಮಗೆ ಫಸ್ಟ್ ಬರೋದು. ನನ್ನ ಫೋನ್ಗಂತೂ ಎಷ್ಟು ಫೋನ್ ಬರೋದು. ಇವಾಗ ಈ ಥರ ನಮ್ಮ ಅಕ್ಕ ಮಾಡೋಳು ಕೆಲಸ ಇದನ್ನ ಫಸ್ಟ್
ಅವಳು ಅಷ್ಟು ನಾನು ನನ್ನ ಮನೆಗೆ ಐ ಮೀನ್ ಆಫೀಸಿಗೆ ಬರೋ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಬರೋ ಅಷ್ಟರಲ್ಲಿ 2 ಗಂಟೆ ರಾತ್ರಿ. 2 ಗಂಟೆಯಿಂದ 4 ಗಂಟೆವರೆಗೂನಾದರೂ 3 ರಿಪೋರ್ಟ್ ಬರೀಬೇಕು. 3 ರಿಪೋರ್ಟ್ ಬರೆಯೋಕೆ 4 ಗಂಟೆ. 4 ಗಂಟೆಗೆ ಅದು ಕೊಟ್ಟರೆ ಅದು ಅಪ್ರೂವ್ ಆಗಬೇಕು. ಅದು ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಡಸ್ಟ್ಬಿನ್ ಹಾಕಿ ಇನ್ನೊಂದ್ಸತಿ ಬರ್ಕೊಂಡು ಬಾ ಅನ್ನೋರು. ಅವರಂತೂ ಮಲಗ್ತಿರ್ಲಿಲ್ಲ, ನಮಗೂ ಮಗಳು ಅಂತ ಕನ್ಸೆಷನ್ ಅದೆಲ್ಲ ಎಲ್ಲ. ನಾನು 9:30 ಇಲ್ಲಿ ಇರಬೇಕು. 9:35 ನಾನು ದೇವೇಗೌಡನೂ ಅಲ್ಲ, ನೀನು ಕುಮಾರಸ್ವಾಮಿನೂ ಅಲ್ಲ, ಕರೆಕ್ಟ್ ಆಗಿ ನಿನ್ನ ಸ್ಟಾಫು. ಅಪ್ಪ ಏನಿದ್ರು ಈ ಚೇಂಬರ್ ಒಳಗಡೆ ಮನೆಯಲ್ಲಿ. ಹೊರಗಡೆ ಆಫೀಸ್ ಸ್ಟಾಫ್ ಮುಂದೆ ನೀನು ನನ್ನ ಮಗಳು ಅವೆಲ್ಲ ನಾನು ನೋಡಲ್ಲ, ಸಂಬಳ ಕಟ್ ಮಾಡು ಇವಳ್ದು ಅಂತ ಅಕೌಂಟೆಂಟಿಗೆ ಹೇಳೋರು. ಸೊ ಅವೆಲ್ಲ ಅನುಭವಿಸಿದೀನಿ ನಾನು. ಆಮೇಲೆ ಇದು ಇಷ್ಟು ರಿಪೋರ್ಟ್ ಆಗಬೇಕು, ಇಷ್ಟು ವರದಿ ನೀನು ಮಾಡಲೇಬೇಕು ಅಂತಂದ್ರೆ ಅಷ್ಟು ಮಾಡಲೇಬೇಕು ನಾನು. ಶತಾಯ ಮುಗಿಸ್ಕೊಂಡು ಬರಲೇಬೇಕು. ಅದಾದ್ಮೇಲೆ ಅವ್ರು ಅಪ್ರೂವಲ್ ಕೊಡದೆ ಬರ್ದಿಟ್ಬಿಟ್ಟು ಅವ್ರು ಏನಾದ್ರು ಮಲಗಿದ್ರೆ ಇಟ್ಬಿಟ್ಟು ಹೊಟ್ಟೋಗೋದು ಅವೆಲ್ಲ ಮಾಡೋನು. ಐ ಹ್ಯಾವ್ ಟು ವೇಟ್. ಅವರು ಓಕೆ ಇದು ಕರೆಕ್ಟಾಗಿ ಬರ್ದಿದ್ಯಾ, ಸರಿ ಇದೆ, ಐ ಕ್ಯಾನ್ ಗೋ ಫಾರ್ ವಾಯ್ಸ್ ಓವರ್ ಅಂತ ಹೇಳೋವರೆಗೂ ನಾನು ಇರಬೇಕಿತ್ತು. ಸೊ ನಾನು ಮನೆಗೆ ಹೋಗ್ಬೇಕಾಗಿದ್ದೆ ಒಂದು 5 ಗಂಟೆ ಬೆಳಗಿನ ಜಾವ ಮನೆಗೆ ಹೋಗ್ತಿದ್ದೆ. 5 ಗಂಟೆ ಬೆಳಗಿನ ಜಾವ ಮನೆಗೆ ಹೋದ್ರೆ 6 ಗಂಟೆಗೆ ಒಂದು ಕೊಲೆದು ಒಂದು ಕಂಟ್ರೋಲ್ ರೂಮಿಗೆ ಬರೋ ಥರ ಫೋನ್ ಬರೋದು ನನಗೆ. ಇವಾಗ ಒಂದು ಹೆಣ ಬಿತ್ತು, ಅಯ್ಯೋ ಇವಾಗ ಎದ್ದೋಗ್ಬೇಕಲ್ಲ ಅಂತ ಮತ್ತೆ 8 ಗಂಟೆಗೆ ಹೊರಡು. ಮತ್ತೆ ಇಲ್ಲಾಂದ್ರೆ ಬೇರೆಯವ್ರು ಮಾಡ್ತಾರಲ್ಲ, ಇಲ್ಲಾಂದ್ರೆ ಬೇರೆ ಪೊಲೀಸರು ಬಂದದ್ದು ಶವ ಎತ್ಕೊಂಡು ಹೋಗ್ಬಿಡ್ತಾರೆ, ನನ್ಗಲ್ಲಿ ಹಸಿ ರಕ್ತ ಬೇಕಲ್ಲ. ಸೊ ಈ ತರ ರಿಪೋರ್ಟಿಂಗ್ ನಂಗೆ ಮಾಡ್ಸೋರು. ಸೊ ಹಾಗಾಗಿ ಗಂಟೆಗೆ ಆಮೇಲೆ ಹುಡುಗ ನಿನ್ ಕೆಲ್ಸ ಅಂದ್ಮೇಲೆ ಕೆಲ್ಸ ಅಷ್ಟೇ. ದಟ್ ಈಸ್ ದ ಮೋಟಿವ್. ನೀನು ಗಂಡಾಗೋ ಹೆಣ್ಣಾಗೋ ನಾನು ಕೆಲಸ ಬೇಕಷ್ಟೇನೆ, ಕೆಲಸ ಮಾಡು ಅಂತ ಅನ್ನೋರು. ಸೊ ಎಲ್ಲರಿಗೂ ಸಮವಾಗಿ ಅವ್ರು ಕೆಲಸ ಕೊಡ್ತಾ ಇದ್ರು, ಹಂಗೆ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಹೌದು, ಹೇಳ್ಕೊಡೋರು. ತಪ್ಪಿದ್ರೆ ಅಂದ್ರೆ ಬೈದ್ಬಿಟ್ಟು ಅದನ್ನ ಸುಮ್ಮನಾಗಿಸ್ಬಿಡ್ತಿರ್ಲಿಲ್ಲ. ಸರಿ ಯಾವುದು ಅಂತ ಹೇಳಿ ಬೈಯೋರು. ಹೀಗ್ ಮಾಡ್ಬೇಕು, ಹೀಗಲ್ಲ ಹೀಗ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ ರಿಪೀಟ್ ಆಗಿಲ್ಲ ಅಂತಂದ್ರೆ ಹೊಗಳೋರು. ಆಮೇಲೆ ಒಂದು ಸಣ್ಣ ಹೊಗಳಿಕೆ ಅವರಿಂದ ಪಡಿಬೇಕು ಅಂದ್ರೆ ನಮ್ಗೆ ಅದು ಎಷ್ಟು ಒಂದು ಬಹುಮಾನ, ಟ್ರೋಫಿ, ಅವಾರ್ಡ್ ಸಿಕ್ಕಂಗದು. ಅವರು ನನ್ನ ರಿಪೋರ್ಟಿಂಗ್ ನಾನು ಯಾವಾಗ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ ಕ್ರೈಮ್ ಡೈರಿನ, ಅವ್ರು ಯಾವಾಗ ಎತ್ಕೊಂಡು ಒಂದ್ಸತಿ ಗ್ಲಾನ್ಸ್ ಮಾಡಿ ಡೈರೆಕ್ಟ್ ಆಗಿ ತಗೊಂಡು ರೆಕಾರ್ಡಿಂಗ್ ರೂಮ್ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಹೇಳ್ತಿರ್ಲಿಲ್ಲ, ಆಕ್ಷನ್ ನೋಡಿ ನಾವೇ ಅರ್ಥ ಮಾಡ್ಕೋಬೇಕು. ನಾನು ಬರೀತಾ ಇರೋದನ್ನ ಡೈರೆಕ್ಟ್ ಆಗಿ ತಗೊಂಡು ಹೋಗ್ತಿದ್ದಾರೆ ಅಂತಂದ್ರೆ ವಾರೇ ವಾ ನಾನು ಸ್ಕ್ರಿಪ್ಟ್ ರೈಟರ್ ಆಗಿಬಿಟ್ಟಿದ್ದೀನಿ ಅಂತ. ಸೊ ಆ ಥರದ್ದೊಂದು ಫೀಲ್ ಬರೋದು ನನಗೆ. ಬಟ್ ತುಂಬಾ ಅಪರೂಪ ಹೊಗಳಿಕೆ ಅವ್ರ ಹತ್ರ ಸಿಗೋದು. ಕಷ್ಟ, ತುಂಬಾ ಕಷ್ಟ. ಶ್ರಮ ಪಡಬೇಕು, ಶ್ರದ್ಧೆ ಇರಬೇಕು, ಅವೆಲ್ಲ ಗಮನ ಇಟ್ಟಾದ್ಮೇಲೆ ಭೇಷ್ ಅನ್ನೋರು. ಅದಕ್ಕೆ ಕಾಯ್ತಿದ್ವಿ ನಾವು. ಸೊ ಹೋಪ್ಫುಲಿ ನಿಮಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.